ಸುಮಾರು ಜನ ಕಮೆಂಟ್ ಮಾಡ್ತಾನೆ ಇದ್ದೀರಾ, ಮೇಡಮ್ ಡಿಸೆಂಬರ್ ಅಮೌಂಟ್ ಬಂದಿಲ್ಲ, ಜನವರಿದು ಬಂದಿಲ್ಲ, ಫೆಬ್ರವರಿದು ಬಂದಿಲ್ಲ, ಅಮೌಂಟ್ ಬರುತ್ತಾ ಬರೋದಿಲ್ವಾ? ನಿಮ್ಮ ಇನ್ಫಾರ್ಮೇಷನ್ ಯಾವಾಗಲೂ ಕೂಡ ಜೆನ್ಯೂನ್ ಆಗಿರುತ್ತೆ, ದಯವಿಟ್ಟು ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಿ ಅಂತ. ಹಾಗೆ ಇನ್ನೊಂದಷ್ಟು ವಿಚಾರ ಬಗ್ಗೆ ಕೂಡ ನಾನು ಇವತ್ತು ಡಿಸ್ಕಷನ್ ಮಾಡ್ತಿದ್ದೀನಿ. ಯಾಕಂದರೆ ನಿನ್ನೆ ಸಿದ್ದರಾಮಯ್ಯ ಅವರು ದಾಖಲೆಯ 17ನೇ ಬಾರಿ ಬಜೆಟ್ ಮಂಡನೆಯನ್ನು ಮಾಡಿದ್ದಾರೆ. ಅದರಲ್ಲಿ ಯುವ ನಿಧಿಗೆ ಅಮೌಂಟ್ನ ಕೊಟ್ಟಿಲ್ಲ, ಅನುದಾನವನ್ನು ಬಿಡುಗಡೆ ಮಾಡಿಲ್ಲ. ಹಾಗಿದ್ರೆ ಇನ್ನು ಮುಂದೆ ಯುವ ನಿಧಿ ಬರುತ್ತಾ ಬರೋದಿಲ್ವಾ? ಈಗ ಅಮೌಂಟ್ ಪೆಂಡಿಂಗ್ ಇದೆ ಅಲ್ವಾ, ಅದೆಲ್ಲ ಕ್ಲಿಯರ್ ಮಾಡ್ತಾರಾ ಅಥವಾ ಯುವ ನಿಧಿ ಸ್ಟಾಪ್ ಆಗುತ್ತಾ? ಇದ್ರ ಬಗ್ಗೆ ಅಪ್ಡೇಟ್ನ ಮಾಡಿ ಅಂತ ನಿಮ್ಮೆಲ್ಲ ಡೌಟ್ಗಳಿಗೂ ಈ ವಿಡಿಯೋದಲ್ಲಿ ಕ್ಲಾರಿಟಿಯನ್ನು ಕೊಡ್ತೀನಿ. ವಿತ್ ಕಾಲ್ ರೆಕಾರ್ಡ್ ಪ್ರೂಫ್ನ ಕೂಡ ಹಾಕ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಮುಂದೆ ಏನೇ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಯುವ ನಿಧಿ ಬಗ್ಗೆ ಪಕ್ಕ ಇನ್ಫಾರ್ಮೇಷನ್ಸ್ ಅಂತೂ ಬಂದೇ ಬರುತ್ತೆ. ಇನ್ನು ಮೊದಲನೇದಾಗಿ ಯುವ ನಿಧಿ ಸ್ಟಾಪ್ ಆಗುತ್ತಾ ಅಂತ ಸುಮಾರು ಜನ ಕೇಳ್ತಾನೆ ಇದ್ದೀರಿ. ಅದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ನಿನ್ನೆ ದಾಖಲೆಯ ಬಜೆಟ್ ಮಂಡನೆ ವೇಳೆ ಯುವ ನಿಧಿಗೆ ಅನುದಾನವನ್ನ ಕೊಟ್ಟಿಲ್ಲ. ರಾಜ್ಯ ಸರ್ಕಾರದಿಂದ 5 ಗ್ಯಾರಂಟಿ ಯೋಜನೆಗಳಲ್ಲಿ 4ಕ್ಕೆ ಮಾತ್ರ ಗೃಹಲಕ್ಷ್ಮಿ, ಗೃಹ ಜ್ಯೋತಿ ಮತ್ತೆ ಇನ್ನೊಂದು ಶಕ್ತಿ ಯೋಜನೆ, ಅನ್ನಭಾಗ್ಯ ಯೋಜನೆಗೆಲ್ಲ ಕೂಡ ದುಡ್ಡನ್ನ ಕೊಟ್ಟಿದ್ದಾರೆ. ಒಂದಷ್ಟು ಬದಲಾವಣೆ ಕೂಡ ಮಾಡಿದ್ದಾರೆ. ಬಟ್ ನಮಗೆ ಯುವ ನಿಧಿಗೆ ಏನು ಅಮೌಂಟ್ನ ಕೊಟ್ಟಿಲ್ಲ. ಹಾಗಿದ್ರೆ ಯುವ ನಿಧಿನ ಸ್ಟಾಪ್ ಮಾಡಿಬಿಡ್ತಾರಾ ಅಂತ. ನಾನಂತೂ ನಿನ್ನೆ ಬಜೆಟ್ ಕಂಪ್ಲೀಟ್ ಆಗಿ ನೋಡಿಲ್ಲ. ಯುವ ನಿಧಿಗೆ ಹಣ ಕೊಟ್ಟಿದ್ದಾರಾ ಕೊಟ್ಟಿಲ್ವಾ ಅನ್ನೋದ್ರ ಬಗ್ಗೆ ನನಗೆ ಕ್ಲಾರಿಟಿ ಇಲ್ಲ. ಯಾಕಂದ್ರೆ ಒಂದಷ್ಟು ನ್ಯೂಸ್ಗಳನ್ನ ಅಥವಾ ನಾವು ಏನಾದರೂ ಇದೇ ಇನ್ಫಾರ್ಮೇಷನ್ಗೋಸ್ಕರ ಸರ್ಚ್ ಮಾಡಬೇಕಾದ್ರೆ ಎಲ್ಲರ ಹತ್ರನೂ ಕೂಡ ಕ್ವಶನ್ ಮಾರ್ಕ್ ಇದೆ. ಯುವ ನಿಧಿಗೆ ಅಮೌಂಟ್ನ ಕೊಟ್ಟಿದ್ದಾರಾ ಕೊಟ್ಟಿಲ್ವಾ ಅನ್ನೋದು ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ. ಒಂದ್ಸಲ ಯುವ ನಿಧಿಗೆ ಅಮೌಂಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಮತ್ತೆ ಒಂದ್ಸಲ ಯುವ ನಿಧಿಗೆ ಅಮೌಂಟ್ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಾನು ರೆಗ್ಯುಲರ್ ಕಾಲ್ ಮಾಡೋ ನಮ್ಮ ಆಫೀಸರ್ಗೂ ಕೂಡ ಕಾಲ್ ಮಾಡಿದ್ದೆ. ಅವರು ಕೂಡ ಕಾಲ್ ಪಿಕ್ ಮಾಡಿಲ್ಲ. ಇದೇ ವಿಡಿಯೋದಲ್ಲಿ ಅದ್ರ ಬಗ್ಗೆ ಕೂಡ ಇನ್ಫಾರ್ಮೇಷನ್ ಹಾಕ್ಬಿಡ್ತಿದ್ದೆ, ಸ್ಟಾಪ್ ಆಗುತ್ತಾ ಅಥವಾ ಕಂಟಿನ್ಯೂ ಆಗುತ್ತಾ ಅಂತ. ನನಗೆ ಕೂಡ ಸಂಪೂರ್ಣವಾದ ಮಾಹಿತಿ ಇಲ್ಲದೆ ಇರೋದ್ರಿಂದ ಯುವ ನಿಧಿ ಸ್ಟಾಪ್ ಆಗುತ್ತೆ ಅಥವಾ ಕಂಟಿನ್ಯೂ ಆಗುತ್ತೆ ಅಂತ ನಾನು ಖಂಡಿತವಾಗ್ಲೂ ಹೇಳಲ್ಲ. ಯಾಕಂದರೆ ಅದ್ರ ಬಗ್ಗೆ ಹೇಳಬೇಕು ಅಂದರೆ ನಮಗೆ ಪಕ್ಕಾ ಇನ್ಫಾರ್ಮೇಷನ್ ಇರಬೇಕು. ವಿತ್ ಪ್ರೂಫ್ ಏನಾದರೂ ಇನ್ಫಾರ್ಮೇಷನ್ ಇತ್ತು ಅಂದರೆ ನಾವು ಕೊಡಬಹುದು. ಯಾರೋ ಹೇಳಿದ್ರು ಅಥವಾ ಬೇರೆ ಯಾವುದೋ ಯೂಟ್ಯೂಬ್ ಚಾನಲಲ್ಲಿ ಹೇಳಿದ್ರು ಅಂತ ಹೇಳುವಂಥದ್ದಾಗಿರೋದಿಲ್ಲ. ಅದಕ್ಕೋಸ್ಕರ ಯುವ ನಿಧಿ ಸ್ಟಾಪ್ ಆಗುತ್ತಾ ಕಂಟಿನ್ಯೂ ಆಗುತ್ತಾ, ಬಜೆಟಲ್ಲಿ ಯುವ ನಿಧಿಗೆ ಅಮೌಂಟ್ ಕೊಟ್ಟಿದ್ದಾರಾ ಕೊಟ್ಟಿಲ್ವಾ ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ನ ಮಾಡ್ತೀನಿ. ಇನ್ನು 3 ತಿಂಗಳು ಅಮೌಂಟ್ ಪೆಂಡಿಂಗ್ ಬರಬೇಕಲ್ವಾ, ಡಿಸೆಂಬರ್ ತಿಂಗಳದ್ದು ಬರಬೇಕು, ಜನವರಿ ಫೆಬ್ರವರಿ ಅದ್ರ ಬಗ್ಗೆ ಅಂತೂ ಲೇಟೆಸ್ಟ್ ಇನ್ಫಾರ್ಮೇಷನ್ ಸಿಕ್ಕಿದೆ. ನಾನು ಕಾಲ್ ಮಾಡಿ ಇದ್ರ ಬಗ್ಗೆ ಆಲ್ರೆಡಿ ಒಂದು 2-3 ಡೇಸ್ ಬ್ಯಾಕೆ ಮಾತಾಡಿದ್ದೀನಿ. ಸದ್ಯಕ್ಕಂತೂ ನಿಮಗೆ ಜನವರಿ ಮತ್ತು ಫೆಬ್ರವರಿ ಅಮೌಂಟ್ ಯಾವುದೇ ಕಾರಣಕ್ಕೂ ಬರೋದಿಲ್ಲ. ನಾನು ನಿಮ್ಗಾಗಲೇ ಹೇಳಿದ್ದೆ, ಸರ್ಕಾರದ ಹತ್ರ ಫಂಡ್ ಪ್ರಾಬ್ಲಮ್ ಇರೋದ್ರಿಂದ ಜನವರಿ ಅಮೌಂಟ್ ಹಾಕೋದು ತುಂಬಾ ಲೇಟ್ ಆಗುತ್ತೆ ಅಂತ. ಸುಮಾರು ಜನ ನನಗೆ ಪರ್ಸ್ನಲಿ ಮೆಸೇಜ್ ಮಾಡ್ತಿದ್ದೀರಾ, ಹಾಗೆ ಕಮೆಂಟಲ್ಲೂ ಕೂಡ ಕೇಳ್ತಿದ್ದೀರಾ, ಮೇಡಮ್ ಅಮೌಂಟ್ ಯಾವಾಗ ಅಂತ. ರಾಜ್ಯ ಸರ್ಕಾರದ ಕಡೆಯಿಂದ ಏನು ಅಪ್ಡೇಟ್ ಬರೋವರೆಗೂ ಕೂಡ ನಾವು ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಈಗ ನನಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಇನ್ನೂ ಅಮೌಂಟ್ ಬರೋದು ಈ ತಿಂಗಳು ಬಂದರೆ ಬರಬಹುದು ಅಥವಾ ಮುಂದಿನ ತಿಂಗಳು ಬರಬಹುದು ಅಂತ ಹೇಳ್ತಾ ಇದ್ದಾರೆ. ಅಷ್ಟು ಲೇಟ್ ಆದರೂ ತೊಂದರೆ ಇಲ್ಲ. ಯಾಕಂದರೆ ನಮ್ಮ ಕಡೆ ನಮ್ಮ ಯುವ ನಿಧಿ ಕಡೆ ಏನಾಗಿದೆ ಅಂದರೆ ಒಂದೊಂದ್ಸಲ 2 ತಿಂಗಳು ಹಣನ ಒಟ್ಟಿಗೆ ಹಾಕಿದ್ದಾರೆ, ಕೆಲವು ಸಲ 3 ತಿಂಗಳು ಅಮೌಂಟ್ನ ಕೂಡ ಒಟ್ಟಿಗೆ ಹಾಕಿದ್ದಾರೆ. ಇವಾಗ ಇಷ್ಟು ದಿನಗಳದ್ದು ಏನಿತ್ತು, ಇಷ್ಟು ದಿನದ ಅಮೌಂಟು ಯಾವುದೇ ಕಾರಣಕ್ಕೂ ಅದು ಸ್ಟಾಪ್ ಆಗಲ್ಲ. ಡಿಸೆಂಬರ್ದಾಗಿರಲಿ, ಜನವರಿ ಫೆಬ್ರವರಿ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಮಾರ್ಚ್ದು ಕೂಡ ನಿಮಗೆ ಅಮೌಂಟ್ ಬರುತ್ತೆ. ಯಾಕಂದರೆ ಇಯರ್ ಎಂಡಿಂಗ್ ಅಲ್ವಾ. ಸೊ ಈ ವರ್ಷದ ಏನಿದು ಎಲ್ಲ ಪ್ರೊಸೆಸ್ನ ಅವರು ಕಂಪ್ಲೀಟಾಗಿ ಮಾಡ್ತಾರೆ. ಅಮೌಂಟ್ ಬರುತ್ತೆ, ಬಟ್ ಡಿಲೇ ಆಗುತ್ತೆ ಅಂತ ಹೇಳಿದ್ದಾರೆ. ಇನ್ನು ಡಿಸೆಂಬರ್ ತಿಂಗಳದ್ದು ಸುಮಾರು ಜನಕ್ಕೆ ಬಂದಿಲ್ಲ, ಅರ್ಧ ಜನಕ್ಕೆ ಬಂದಿದ್ರೆ ಇನ್ನು ಅರ್ಧ ಜನಕ್ಕೆ ಬಂದಿಲ್ಲ ಅಲ್ವಾ. ಸೊ ಡಿಸೆಂಬರ್ ಅಪ್ಡೇಟ್ ಏನಪ್ಪ ಅಂದರೆ ಇನ್ನೊಂದು 15-20 ದಿನದ ಒಳಗಡೆ ನಿಮಗೆ ಅಮೌಂಟು ಖಂಡಿತವಾಗ್ಲೂ ಬರುತ್ತೆ. ಅದು ಡಿಸೆಂಬರ್ದಂತೂ ಕ್ಲಿಯರ್ ಆಗುತ್ತೆ. ಜನವರಿ ಫೆಬ್ರವರಿ ಮತ್ತು ಮಾರ್ಚ್, ಈಗ ಸದ್ಯಕ್ಕಂತೂ ನಮ್ಮದು ಜನವರಿ ಫೆಬ್ರವರಿ ಅಮೌಂಟ್ ಅಂತೂ ಸದ್ಯಕ್ಕೆ ಬರೋದಿಲ್ಲ. ಮುಂದಿನ ತಿಂಗಳು ಬರಬಹುದು ಅಂತ ಹೇಳಿದ್ದಾರೆ. ಅವರು ಏನು ಹೇಳಿದ್ದಾರೆ ಅದನ್ನು ಕೂಡ ನಿಮಗೆ ಕಾಲ್ ರೆಕಾರ್ಡ್ನ ಹಾಕ್ತೀನಿ. ಅದ್ರಲ್ಲಿ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಎಷ್ಟೊಂದು ಜನ ಕಮೆಂಟ್ ಮಾಡ್ತಿದ್ರಿ, ನನಗೇನಾದರೂ ಇನ್ಫಾರ್ಮೇಷನ್ ಸಿಕ್ತು ಅಮೌಂಟ್ ಬಿಡುಗಡೆ ಬಗ್ಗೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ವಿಡಿಯೋ ಮಾಡಿ ಹಾಕ್ತೀನಿ. ಏನು ವಿಡಿಯೋ ಹಾಕಿಲ್ಲ ಅಂದರೆ ಏನು ಅಪ್ಡೇಟ್ ಬಂದಿಲ್ಲ ಅಂತ. ಸದ್ಯಕ್ಕೆ ಜನವರಿ ಫೆಬ್ರವರಿ ಅಮೌಂಟ್ ಬರೋದಿಲ್ಲ ಅನ್ನೋದು ಒಂದು ಕ್ಲಿಯರ್ ಮಾಡ್ತಾ ಇದ್ದೀನಿ. ಕಾಲ್ ರೆಕಾರ್ಡ್ನ ಹಾಕ್ತೀನಿ, ಕೇಳಿಸ್ಕೊಳ್ಳಿ. ಜಾನ್ ಪೇಮೆಂಟ್ ಸರ್, ಜಾನ್ ಪೇಮೆಂಟ್ ಇನ್ನೊಂದು ಗೌರ್ಮೆಂಟ್ ದುಡ್ಡು ಬಂದಿಲ್ಲ, ದುಡ್ಡು ಬರೋವರೆಗೂ ಆಗಲ್ಲ. ಇವತ್ತು ಬಜೆಟ್ ಅಲ್ವಾ ಸರ್, ಬಜೆಟಲ್ಲಿ ಏನಾದರೂ ಆಗುತ್ತಲ್ವಾ? ಇದಕ್ಕೆ ಇದೆಲ್ಲ ಮುಂದಿನ ವರ್ಷದ್ದು. ಹೌದಾ, ಹಂಗಾದ್ರೆ ಇನ್ನೂ ಪೇಮೆಂಟ್ ಲೇಟಾ ಸರ್? ಲೇಟ್. ಡಿಸೆಂಬರ್ ಹೋಲ್ಡಿಂಗ್ ಅಲ್ಲಿ ಇದೆ, 3 ತಿಂಗಳದಾಗೋಯ್ತು. ಡಿಸೆಂಬರ್, ಜನವರಿ, ಫೆಬ್ರವರಿ ಸೇರಿಸಿದ್ರೆ ಹೌದು. ಸದ್ಯಕ್ಕೆ ಏನು ಬರಲ್ವಾ ಸರ್? ಬರಲ್ಲ ಸದ್ಯಕ್ಕೆ. ಡಿಸೆಂಬರ್ ಒಂದು ಆಗ್ಬೋದು ಅಷ್ಟೇ, ಇನ್ನೊಂದು 15 ದಿವಸದಲ್ಲಿ. ಜಾನ್ ಫೆಬ್ರವರಿ ಎಲ್ಲ ಮುಂದಿನ ಏಪ್ರಿಲ್ ಮೇಗೆ ಎಲ್ಲ ಒಟ್ಟಿಗೆನಾ ಸರ್? ಎಲ್ಲ ಒಟ್ಟಿಗೆನೆ. ಹೌದು. ನಾವು ಹಬ್ಬಕ್ಕೇನೋ ದುಡ್ಡು ಆಗ್ಬೋದು ಅಂತ ಕಾಯ್ತಿದ್ದೆ. ಒಳ್ಳೆ ಕತೆ. ಇಷ್ಟು ದಿವಸ ಬಂದಿದ್ದು ಏನು ಮಾಡಿದ್ರು? ಸೊ ಯುವ ನಿಧಿ ಬಗ್ಗೆ ನನಗೆ ಸಿಕ್ಕಿರೋ ಲೇಟೆಸ್ಟ್ ಇನ್ಫಾರ್ಮೇಷನ್ ಇದೇ ಆಗಿತ್ತು. ನಿಮಗೆ ಕ್ರಾಪ್ ಮಾಡಿ ಎಷ್ಟು ಬೇಕೋ ಅಷ್ಟು ಕಾಲ್ ರೆಕಾರ್ಡ್ನ ಹಾಕಿದ್ದೀನಿ. ಹಾಗೆ DEO ವೆರಿಫಿಕೇಷನು, DDPU ವೆರಿಫಿಕೇಷನ್ ಪೆಂಡಿಂಗ್ ಇತ್ತು ಅಂದರೆ ಅದ್ರ ಬಗ್ಗೆ ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ. ಇದಿಷ್ಟು ಯುವ ನಿಧಿ ರಿಲೇಟೆಡ್ ಲೇಟೆಸ್ಟ್ ಅಪ್ಡೇಟ್ ಆಗಿತ್ತು. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಯುವ ನಿಧಿ ರಿಲೇಟೆಡ್ ರೆಗ್ಯುಲರ್ ಅಪ್ಡೇಟು ಹಾಗೆ 100% ಜೆನ್ಯೂನ್ ಇನ್ಫಾರ್ಮೇಷನ್ಸ್ಗಳನ್ನ ನನ್ನ ಯೂಟ್ಯೂಬ್ ಚಾನಲಲ್ಲಿ ನೀವು ನೋಡ್ಬೋದಾಗಿರುತ್ತೆ. ಇಲ್ಲಿವರೆಗೂ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು. ಇದೇ ರೀತಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.